press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸಂಸ್ಕೃತ ಸಂಧಿಗಳು ಅಂದ್ರೇನು ಅಂತ ತಿಳ್ಕೊಂಡಿದ್ವಿ, ಅದರ ಪ್ರಕಾರಗಳನ್ನ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಸಂಸ್ಕೃತ ಸಂಧಿ ಅಂದರೆ ಏನಪ್ಪ? ಸಂಧಿಯಾಗುವಾಗ ಸಂಸ್ಕೃತ ಮತ್ತು ಸಂಸ್ಕೃತ ಪದಗಳು ಸೇರಿಯಾಗುವ ಸಂಧಿಯನ್ನು ಸಂಸ್ಕೃತ ಸಂಧಿಗಳು ಅಂತೇಳ್ಬಿಟ್ಟು ಕರೀತಾರೆ. ಸಂಸ್ಕೃತ ಸಂಧಿಯಲ್ಲಿ ಎರಡು ಪ್ರಕಾರಗಳಿವೆ. ಒಂದು ಸಂಸ್ಕೃತ ಸ್ವರ ಸಂಧಿಗಳು, ಇನ್ನೊಂದು ಸಂಸ್ಕೃತ ವ್ಯಂಜನ ಸಂಧಿಗಳು. ಹಾಗಾದರೆ ನಾವು ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ನಾವು 4 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ವಿ. ಅವುಗಳು ಯಾವುವು ಅಂತ ಹೇಳ್ಬಿಟ್ಟು ಕೂಡ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳ. ಅವು ಯಾವಪ್ಪ ಅಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವುವು, ಸಂಸ್ಕೃತ ವ್ಯಂಜನ ಸಂಧಿ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಸಂಸ್ಕೃತ ವ್ಯಂಜನ ಸಂಧಿ ಅಂದರೆ ಸಂಸ್ಕೃತ ಶಬ್ದಗಳ ವ್ಯಂಜನಕ್ಕೆ ಸ್ವರ ಇಲ್ಲವೇ ವ್ಯಂಜನಕ್ಕೆ ವ್ಯಂಜನ, ವ್ಯಂಜನಕ್ಕೆ ವ್ಯಂಜನ ಸೇರಿದಾಗ ಅವು ಸಂಸ್ಕೃತ ಸಂಧಿಗಳಾಗುತ್ತವೆ. ಸಂಸ್ಕೃತ ವ್ಯಂಜನ ಸಂಧಿಗಳಾಗುತ್ತವೆ. ನೋಡಿ ಮಕ್ಕಳ, ಸಂಸ್ಕೃತ ವ್ಯಂಜನ ಸಂಧಿಗಳು ಅಂದರೆ ಏನು ನೋಡಿ. ಸಂಸ್ಕೃತ ಶಬ್ದಗಳ ವ್ಯಂಜನಕ್ಕೆ ಸ್ವರ ಇಲ್ಲವೇ ವ್ಯಂಜನಕ್ಕೆ ವ್ಯಂಜನ ಸೇರಿದಾಗ ಅವು ಸಂಸ್ಕೃತ ವ್ಯಂಜನ ಸಂಧಿಗಳಾಗುತ್ತವೆ. ಹಾಗಾದರೆ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ನಾವು 3 ರೀತಿಯ ಪ್ರಕಾರಗಳನ್ನ ನೋಡ್ತೀವಿ. ಅವು ಯಾವುದಪ್ಪ ಅಂದರೆ ಜಸ್ತ್ವ ಸಂಧಿ, ಎರಡನೇದು ಶ್ಚುತ್ವ ಸಂಧಿ, ಮೂರನೇದು ಅನುನಾಸಿಕ, ನಾವು ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ 3 ರೀತಿ ಪ್ರಕಾರಗಳನ್ನ ನೋಡ್ತೀವಿ. ಮೊದಲಿದು ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಹಾಗೆ ಅನುನಾಸಿಕ ಸಂಧಿ ಅಂತ ಹೇಳ್ಬಿಟ್ಟು. ಹಾಗಾದರೆ ಮಕ್ಕಳು ನಿಮಗೆ ಅರ್ಥ ಆಯಿತು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂದರೆ ಏನು, ಅವುಗಳಲ್ಲಿ ಎಷ್ಟು ಪ್ರಕಾರಗಳಿವೆ, ಅವು ಯಾವುವು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ರಿ. ಹಾಗಾದರೆ ಜಸ್ತ್ವ ಸಂಧಿ ಅಂದರೆ ಏನು ಅಂತಂದರೆ ಜಸ್ತ್ವ ಸಂಧಿ ಅಂದರೆ ಏನು? ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಕಾಚಾಟಾತಾಪಗಳಿಗೆ, ಕಾಚಾಟಾತಾಪ ವ್ಯಂಜನಗಳಿಗೆ ಗಾಜಾಡಾದಪಗಳು ಆದೇಶವಾಗಿ ಬರುವುದನ್ನು. ಇನ್ನೊಮ್ಮೆ ಹೇಳ್ತೀನಿ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ
ಪದದ ಕೊನೆಯಲ್ಲಿರುವ ಕ ಚ ಟ ತ ಪ ವ್ಯಂಜನಗಳಿಗೆ ಗ ಜ ದ ದ ಬ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ನೋಡಿ, ಜಸ್ತ್ವ ಸಂಧಿ ಅಂದರೆ ಏನಪ್ಪ? ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ತ ಪ ವ್ಯಂಜನಗಳಿಗೆ ಗ ಜ ಡ ದ ಬ ವ್ಯಂಜನಗಳು ಆದೇಶವಾಗಿ ಬರುವುದನ್ನು ನಾವಿಲ್ಲಿ ಜಸ್ತ್ವ ಸಂಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನು ಇನ್ನೊಂದು ರೀತಿಯಲ್ಲೂ ಸಹ ನಾವು ಹೇಳ್ಬೋದು ನೋಡಿ. ಪೂರ್ವ ಶಬ್ದದ ಕೊನೆಯಲ್ಲಿರುವ ಕ ಚ ಟ ತ ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಎದುರಿಗೆ ಬಂದರೂ ಪ್ರಾಯಶಃ ಅದೇ ವರ್ಗದ ಮೂರನೆಯ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುವುದಕ್ಕೆ ನಾವು ಜಸ್ತ್ವ ಸಂಧಿ ಅಂತೇಳ್ಬಿಟ್ಟು ಕರಿತೀವಿ. ಅಂದರೆ ಆ ವ್ಯಂಜನದ ಪೂರ್ವ ಶಬ್ದದ ಕೊನೆಯಲ್ಲಿರುವ ವ್ಯಂಜನಕ್ಕೆ ಅದೇ ವ್ಯಂಜನದ ಮೂರನೇ ಅಕ್ಷರ ಇಲ್ಲಿ ಆದೇಶವಾಗಿ ಬರುತ್ತೆ. ನಾವು ಅದನ್ನು ಗಮನಿಸಬೇಕಾಗತ್ತೆ ಮಕ್ಕಳೇ. ಹಾಗಾದರೆ ನಾವು ಉದಾಹರಣೆಯನ್ನು ನೋಡೋಣ. ಜಸ್ತ್ವ ಸಂಧಿಗೆ ಉದಾಹರಣೆ ನೋಡೋಣ. ಕಾಚಾಟತಪಗಳಿಗೆ ಇಲ್ಲಿ ಯಾವುದೇ ವರ್ಣ ನೀವು ಎಲ್ಲ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು. ಗ ಜ ಡ ದ ಬ. ಗಜಾಟದ ಬಗಳು ಆದೇಶವಾಗಿ ಬರ್ತವೆ. ಹಾಗಾದ್ರೆ ಉದಾಹರಣೆ ದಿಕ್ ಪ್ಲಸ್ ಅಂತ. ದಿಗಂತ ನೋಡಿ, ದಿಕ್ ಪ್ಲಸ್ ಅಂತ ದಿಗಂತ. ಇಲ್ಲಿ ಯಾವ ಅಕ್ಷರ? ನಾವು ಹೇಳಿದ್ವಿ ಪೂರ್ವ ಪದದ ಕೊನೆಯ ಅಕ್ಷರ. ಇಲ್ಲಿ ಕಾಗೆ ಗ ವ್ಯಂಜನ ಆದೇಶವಾಗಿ ಬಂದಿದೆ. ದಿಕ್ ಪ್ಲಸ್ ಅಂತ ದಿಗಂತ. ಇಲ್ಲಿ ಕಾಗೆ ಗ ವ್ಯಂಜನಾಕ್ಷರ ಏನಾಗಿದೆ? ಆದೇಶವಾಗಿ ಬಂದಿದೆ. ಅದೇ ರೀತಿ ನೋಡಿ, ಅಚ್ ಪ್ಲಸ್ ಅಂತ ಅಜಂತ. ನೋಡಿ, ಇದು ಚ ವ್ಯಂಜನಕ್ಕೆ ಇಲ್ಲಿ ಜ ವ್ಯಂಜನಾಕ್ಷರ ಏನಾಗಿದೆ? ಆದೇಶವಾಗಿ ಬಂದಿದೆ. ಇಲ್ಲಿ ಚ ವ್ಯಂಜನಕ್ಕೆ ಜ ವ್ಯಂಜನಾಕ್ಷರ ಪರವಾಗಿ ಬಂದಿದೆ. ನಿಮ್ಗೆ ಹೇಳ್ದೆ ಮಕ್ಕಳೇ ಆಗಲೇ, ಇಲ್ಲಿ ಯಾವ ವರ್ಣ ಪರವಾದರೂ ಬಂದರೂ ಪರವಾಗಿಲ್ಲ, ಆದರೆ ಅದೇ ವರ್ಗದ ವ್ಯಂಜನ ಮೂರನೇ ವ್ಯಂಜನಾಕ್ಷರ ಆದೇಶವಾಗಿ ಬರುತ್ತೆ. ನಾವು ಅದನ್ನು ನೆನಪಲ್ಲಿ ಇಟ್ಕೋಬೇಕು. ನೋಡಿ, ಉದಾಹರಣೆ, ಈಗ ಚ ವರ್ಗದ ಮೂರನೇ ವ್ಯಂಜನಾಕ್ಷರ ಯಾವುದು? ನೋಡಿ, ಚ ಛ ಜ ಬಂತ. ಇಲ್ಲಿ ನೋಡಿ, ಖ ಖ ಗ ಬಂತಲ್ವಾ? ಹೀಗೆ ಅದೇ ವರ್ಣದ ಮೂರನೇ ವ್ಯಂಜನಾಕ್ಷರ ಅಲ್ಲಿ ಆದೇಶವಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ನಾವು ಈ ಫಾರ್ಮುಲಾ ನೋಡ್ಕೊಳ್ಳಿ. ಕ ಇಲ್ಲಿ ಕಾಗೆ ಗ ಆದೇಶವಾಗಿ ಬಂದಿದೆ. ದಿಕ್ ಪ್ಲಸ್ ಅಂತ ದಿಗಂತ.
ಇಲ್ಲಿ ಕ ವ್ಯಂಜನಕ್ಕೆ ಗ ವ್ಯಂಜನ ಆದೇಶವಾಗಿ ಬಂದಿದೆ. ಅಚ್ ಪ್ಲಸ್ ಅಂತ ಅಜಂತ, ಇಲ್ಲಿ ಚ ವ್ಯಂಜನಕ್ಕೆ ಜ ವ್ಯಂಜನಾಕ್ಷರ ಪರವಾಗಿ ಆದೇಶವಾಗಿ ಬಂದಿದೆ. ಇನ್ನೊಂದು ನೋಡೋದಾದ್ರೆ ಸತ್ ಪ್ಲಸ್ ಆನಂದ, ಸತ್ ಪ್ಲಸ್ ಆನಂದ, ಸದಾನಂದ, ಇಲ್ಲಿ ತ ವ್ಯಂಜನಕ್ಕೆ ಇಲ್ಲಿ ದ ವ್ಯಂಜನ ಆದೇಶವಾಗಿ ಬಂದಿದೆ. ತ ವ್ಯಂಜನಕ್ಕೆ ಇಲ್ಲಿ ದ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ. ಹಾಗಾಗಿ ಇದನ್ನು ನಾವು ಜತ್ವ ಸಂಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದರೆ ಮಕ್ಕಳ, ನೀವು ಜತ್ವ ಸಂಧಿ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಹಾಗೆ ಉದಾಹರಣೆ ಸಹ ನೋಡಿದ್ವಿ. ನೀವು ಈ ಫಾರ್ಮುಲಾವನ್ನು ಯಾವಾಗಲೂ ಹಾಕೋಬೇಕಾಗತ್ತೆ, ನಿಮಗೆ ತುಂಬಾ ಸುಲಭ ಆಗತ್ತೆ. ನೀವು ಏನು ಮಾಡುವಾಗ ನಿಮಗೆ ತುಂಬಾ ಸಂಧಿಯನ್ನು ಗುರ್ತಿಡಿಯೋದಕ್ಕೆ ತುಂಬಾ ಸುಲಭವಾಗತ್ತೆ. ಹಾಗಾದರೆ ಎರಡನೇದು ಶ್ಚುತ್ವ ಸಂಧಿ. ಎರಡನೇದು ಶ್ಚುತ್ವ ಸಂಧಿ ಅಂದರೆ ಏನು? ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸಾಕಾರ ತ ವರ್ಗಾಕ್ಷರಗಳಿಗೆ ಶಾಚಾರ ಛ ವರ್ಗಾಕ್ಷರಗಳು ಪರವಾದಾಗ ಸಾಕಾರಕ್ಕೆ ಶಾಕಾರವು, ತ ವರ್ಗಕ್ಕೆ ಛ ವರ್ಗವು ಆದೇಶವಾಗಿ ಬರುವುದಕ್ಕೆ ನಾವು ಏನಂತೀವಿ? ಶ್ಚುತ್ವ ಸಂಧಿ ಅಂತೇಳ್ಬಿಟ್ಟು ಕರಿತೀವಿ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಇನ್ನೊಮ್ಮೆ ನೋಡ್ಕೊಳ್ಳಿ. ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸಾಕಾರ ತ ವರ್ಗಾಕ್ಷರಗಳಿಗೆ ಶಾಕಾರ ಛ ವರ್ಗಾಕ್ಷರಗಳು ಪರವಾದಾಗ ಸಾಕಾರಕ್ಕೆ ಶಾಕಾರವು, ತ ವರ್ಗಕ್ಕೆ ಛ ವರ್ಗವು ಆದೇಶವಾಗಿ ಬರುವುದಕ್ಕೆ ಇಲ್ಲಿ ನಾವು ಶ್ಚುತ್ವ ಸಂಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನು ಇನ್ನೊಂದು ರೀತಿಯಾಗಿ ಕೂಡ ನಾವು ಹೇಳ್ಬೋದು. ಸಾಕಾರ ತ ವರ್ಗಾಕ್ಷರಗಳಿಗೆ ಶಾಕಾರ ಛ ವರ್ಗಾಕ್ಷರಗಳು ಪರವಾದಾಗ, ಎದುರಿಗೆ ಬಂದಾಗ ಸಾಕಾರಕ್ಕೆ ಶಾಕಾರವು, ತ ವರ್ಗಕ್ಕೆ ಛ ವರ್ಗವು ಆದೇಶವಾಗಿ ಬರುವುದಕ್ಕೆ ನಾವು ಶ್ಚುತ್ವ ಸಂಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಶ್ಚುತ್ವ ಸಂಧಿಗೆ ಉದಾಹರಣೆ ನೋಡೋದಾದ್ರೆ ನೋಡಿ ಮಕ್ಕಳೇ, ಸಾಕಾರಕ್ಕೆ ತ ವರ್ಗ, ಹಾಗೆ ಶಾಕಾರಕ್ಕೆ ಛ ವರ್ಗ, ಹಾಗೆ ಸಾಕಾರಕ್ಕೆ ಶಾಕಾರ, ತ ವರ್ಗಕ್ಕೆ ಛ ವರ್ಗ. ನೋಡಿ, ಇಲ್ಲಿ ಸಾಕಾರಕ್ಕೆ ತ ವರ್ಗ, ಹಾಗೆ ಶಾಕಾರಕ್ಕೆ ಛ ವರ್ಗ, ಸಾಕಾರಕ್ಕೆ ಶಾಕಾರ, ತ ವರ್ಗಕ್ಕೆ ಛ ವರ್ಗಗಳು ಇಲ್ಲಿ ಆದೇಶವಾಗಿ ಬರುತ್ತೆ. ಅದಕ್ಕೆ ನಾವು ಶ್ಚುತ್ವ ಸಂಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಉದಾಹರಣೆ ನೋಡೋದಾದ್ರೆ ಶರತ್ ಪ್ಲಸ್ ಚಂದ್ರ, ಶರತ್ ಚಂದ್ರ, ಶರತ್ ಚಂದ್ರ, ಶರತ್ ಪ್ಲಸ್ ಚಂದ್ರ, ಶರತ್ ಚಂದ್ರ.
ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ತಾಕಾರಕ್ಕೆ ಚಾಕಾರ ಆದೇಶವಾಗಿ ಬಂದಿದೆ. ಇಲ್ಲಿ ತ ಬದಲಾಗಿ ಇಲ್ಲಿ ಚ ಅಕ್ಷರ, ವ್ಯಂಜನಾಕ್ಷರ ಇಲ್ಲಿ ಆದೇಶವಾಗಿ ಬಂದಿದೆ. ಇಲ್ಲಿ ತಾಕಾರಕ್ಕೆ ಇಲ್ಲಿ ಚಾಕಾರ ಆದೇಶವಾಗಿ ಬಂದಿದೆ. ಇಲ್ಲಿ ನೋಡಿ, ನಾವು ಹೇಳಿದ್ವಲ್ವಾ, ತಾಕಾರಕ್ಕೆ ಇಲ್ಲಿ ಏನಾಗಿದೆ, ಚಾಕಾರ ಆದೇಶವಾಗಿ ಬಂದಿದೆ. ನೆಕ್ಸ್ಟ್ ನೋಡಿ, ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಸತ್ ಪ್ಲಸ್ ಜನ, ಸಜ್ಜನ. ಸತ್ ಪ್ಲಸ್ ಜನ, ಸಜ್ಜನ. ಇಲ್ಲಿ ಕೂಡ ತಾಕಾರಕ್ಕೆ, ಇಲ್ಲಿ ತಾಕಾರಕ್ಕೆ ಯಾವ್ದು ಬಂದಿದೆ, ಜ. ತ ವ್ಯಂಜನಕ್ಕೆ ಜ ವ್ಯಂಜನ ಇಲ್ಲಿ ಆದೇಶವಾಗಿ ಬಂದಿದೆ. ಇಲ್ಲಿ ತ ವ್ಯಂಜನಕ್ಕೆ ಜ ವ್ಯಂಜನ ಆದೇಶವಾಗಿ ಬಂದಿದೆ. ಅದೇ ರೀತಿ ಇನ್ನೊಂದು ನೋಡಿ, ಸತ್ ಪ್ಲಸ್ ಜಗತ್ ಪ್ಲಸ್ ಜ್ಯೋತಿ, ಜಗಜ್ಯೋತಿ. ಜ್ಯೋತಿ, ಜಗಜ್ಯೋತಿ. ಇಲ್ಲಿ ತ ವ್ಯಂಜನಾಕ್ಷರಕ್ಕೆ ಯಾವ್ದು ಬಂದಿದೆ, ತ ವ್ಯಂಜನಾಕ್ಷರಕ್ಕೆ ಇಲ್ಲಿ ಜ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ. ಹೀಗೆ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ಬೋದು ಶ್ಚುತ್ವ ಸಂಧಿಗೆ. ಶ್ಚುತ್ವ ಸಂಧಿ ಅಂದ್ರೇನು, ಅದಕ್ಕೆ ಉದಾಹರಣೆಯನ್ನು ಸಹ ನೀವು ನೋಡಿದ್ರಿ ಮಕ್ಕಳೇ. ಹಾಗಾದ್ರೆ ಮೂರನೇದು ಅನುನಾಸಿಕ ಸಂಧಿ. ಮೊದಲನೇದು ಜಸ್ತ್ವ ಸಂಧಿ, ಎರಡನೇದು ಶ್ಚುತ್ವ ಸಂಧಿ, ಮೂರನೇದು ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ ಅಂದ್ರೆ ಏನು? ಹಾಗಾದ್ರೆ ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕಗಳು ಪರವಾದರೆ ಅವುಗಳ ಸ್ಥಾನದಲ್ಲಿ ಅದೇ ವರ್ಗದ ಅನುನಾಸಿಕಗಳು ಆದೇಶವಾಗಿ ಬರುವುದನ್ನು ಅನುನಾಸಿಕ ಸಂಧಿ ಅಂತೇಳಿ ಕರೀತಾರೆ. ಹಾಗಾದರೆ ಇನ್ನೊಂದು ರೀತಿಯಾಗಿ ನಾವು ನೋಡ್ಬೋದು ಅನುನಾಸಿಕ ಸಂಧಿ ಅಂದರೆ ಏನು ಅಂತೇಳಿ. ವರ್ಗ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕಾಕ್ಷರಗಳು ಪರವಾದರೂ ಅವುಗಳಿಗೆ, ಅಂದರೆ ಕ ಚ ಟ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಜ್ಞ ಜ್ಞ ಣ ನ ಮ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಇವನ್ನು ನಾವು ಅನುನಾಸಿಕ ಸಂಧಿಗಳು ಅಂತೇಳ್ಬಿಟ್ಟು ಕರಿತೀವಿ. ಅನುನಾಸಿಕ ಅನುನಾಸಿಕ ಸಂಧಿಗಳು ಅಂತ ಹೇಳಿದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಸಂಧಿಯಾಗುವಾಗ ಪೂರ್ವ ಪದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕಗಳು ಪರವಾದರೂ ಅವುಗಳ ಸ್ಥಾನದಲ್ಲಿ ಅದೇ ವರ್ಗದ ಅನುನಾಸಿಕಗಳು ಆದೇಶವಾಗಿ ಬರುವುದನ್ನು ಇಲ್ಲಿ ಅನುನಾಸಿಕ ಸಂಧಿ ಅಂತೇಳ್ಬಿಟ್ಟು ಕರೀತಾರೆ. ಹಾಗಾದರೆ ನೋಡಿ, ಒಂದೆರಡು ಉದಾಹರಣೆ ನೋಡೋಣ. ಕ ಚ ಟ ತ ಪ ವ್ಯಂಜನಗಳಿಗೆ ಯಾವುದೇ ಅನುನಾಸಿಕಗಳು ಯಾವುದೇ ಅನುನಾಸಿಕಗಳು ಆದೇಶವಾಗಿ ಬರಬೇಕು. ಷಣ್ ಪ್ಲಸ್ ಮುಖ, ಷಣ್ಮುಖ. ನೋಡಿ, ಷಣ್ ಪ್ಲಸ್ ಮುಖ, ಷಣ್ಮುಖ. ಇಲ್ಲಿ ನಮಗೆ
ನಾ ನಾ ಇದು ನಾ ಅನುನಾಸಿಕ ಇಲ್ಲಿ ನಮಗೆ ಆದೇಶವಾಗಿ ಬರುತ್ತೆ. ನಾವು ಇನ್ನೊಂದು ಉದಾಹರಣೆ ನೋಡೋಣ. ಸನ್ ಪ್ಲಸ್ ಮಾನ, ಸನ್ಮಾನ. ಸನ್ಮಾನ, ಸನ್ಮಾನ. ಇನ್ನು ನೋಡೋದಾದ್ರೆ ಚಿನ್ ಪ್ಲಸ್ ಮಯಿ, ಚಿನ್ಮಯಿ. ಚಿನ್ ಪ್ಲಸ್ ಮಯ, ಚಿನ್ಮಯ. ಹಾಗೆ ವಾಗ್ ಪ್ಲಸ್ ಮಯ, ವಾಗ್ಮಯ. ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ಬೋದು. ಇಲ್ಲಿ ಕ, ಚ, ಟ, ತ, ಪ ವ್ಯಂಜನಾಕ್ಷರಗಳಿಗೆ ಯಾವುದೇ ಅನುನಾಸಿಕಗಳು ಆದೇಶವಾಗಿ ಬಂದರೆ ನಾವು ಅದನ್ನು ಅನುನಾಸಿಕ ಸಂಧಿ ಅಂತೇಳ್ಬಿಟ್ಟು ಕರಿತೀವಿ. ಹಾಗಾದರೆ ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳು ಅಂದ್ರೇನು, ಅದರಲ್ಲಿ ಎಷ್ಟು ಭಾಗಗಳಿವೆ ಅವನ್ನ ತಿಳ್ಕೊಂಡ್ವಿ. ಯಾವುವು ಸಂಸ್ಕೃತ ಸಂಧಿಗಳಲ್ಲಿ 3 ಪ್ರಕಾರಗಳಿವೆ. ಯಾವ್ಯಾವು? ಎಸ್, ವೆರಿ ಗುಡ್. ಜಸ್ತ್ವ ಸಂಧಿ, ಹಾಗೆ ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಈ 3 ಪ್ರಕಾರಗಳನ್ನ ನಾವು ಉದಾಹರಣೆ ಸಹಿತ ನಾವು ತಿಳ್ಕೊಂಡಿದ್ದೀವಿ. ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ನಾವು ಅಭ್ಯಾಸ ಮಾಡೋಣ. ಇಷ್ಟನ್ನು ಹೇಳ್ತಾ ನಾವು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.